ಫ್ರೆಂಡ್ಸ್ ಏನಪ್ಪ ಲೋಡು ಇದು ಮಾಡೋಣ ಟ್ರಾನ್ಸ್ಪೋರ್ಟ್ ಅವ್ರಿಗೆ 55 ಗಂಟೆ ಆದ್ರೆ 24 ಗಂಟೆ ಹೇಳಿದ್ದ 48 ಗಂಟೆ ಆಗುತ್ತೆ. ಅವನೇ ಫೋನ್ ಮಾಡ್ದ ರಂಗಪ್ಪ ಟ್ರಾನ್ಸ್ಪೋರ್ಟ್ ಅವನು. ಹಲೋ ಹಾ ಭಯ್ಯ, ಗುಡ್ ಮಾರ್ನಿಂಗ್ ಗೆಳೆಯರೆ. ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಬಂದವರು PNG ಕಂಪ್ನಿ ಹತ್ರ. ಇನ್ನ ಬೆಳಗ್ಗೆ ಇವಾಗ 9:15 ಆಯ್ತು, ಇನ್ನ ಲೋಡಿಗೆ ಕರೆದಿಲ್ಲ. ಒಟ್ಟಿಗೆ 24 ಅವರ್ ಟೈಮ್ ಹೇಳಿದ್ದಾರೆ. ಅಷ್ಟೊಳಗಡೆ ಲೋಡಾಗಿ ಗಾಡಿ ಆಚೆ ಬರುತ್ತೆ ಅಂತ ಹೇಳಿದ್ದಾರೆ. 24 ಅವರ್ ಒಳಗಡೆ ಹೊರಗಡೆ ಬರೋದು ನಮ್ ಜವಾಬ್ದಾರಿ ಅಂತ ಹೇಳಿದ್ದಾರೆ ಟ್ರಾನ್ಸ್ಪೋರ್ಟ್ ಅವರು. ನೋಡೋಣ ಯಾವಾಗ ಕರೀತಾರೆ ಒಳಗಡೆ, ಗೊತ್ತಿಲ್ಲ. ರಾತ್ರಿ ಮಳೆ ಬಂತು ಸ್ವಲ್ಪ, ಅದಕ್ಕೆ ಟಾರ್ಪಲ್ ಎಲ್ಲ ನೆಂದಿದ್ವು. ಟಾರ್ಪಲ್ ಸ್ವಲ್ಪ ನೆಂದೋಗಿದ್ವು, ಒಣಗಾಕಿದೀವಿ. ಈಗೆಲ್ಲ ಆಲ್ಮೋಸ್ಟ್ ಅರ್ಥ ಬಂದಿದೆ ನೋಡಿ. ಫ್ರೆಂಡ್ಸ್, ರಾತ್ರಿ ಮಾಡಿದ್ದೆ ಅನ್ನ ಸಾಂಬಾರ್ ಇತ್ತು, ಅದನ್ನೇ ಟಿಫನ್ ಮಾಡ್ತಾ ಇದ್ದೀವಿ. ರಂಗಪ್ಪ ರಾತ್ರಿ ಮಾಡಿದ್ದು ಚೆನ್ನಾಗೈತಣ. ಹಾಳಾಗೈತಾ? ಇಲ್ಲ ಸರ್, ಬಿಸಿ ಮಾಡಿದ್ವಲ್ಲ, ಚೆನ್ನಾಗೈತೆ. ಕೋಲ್ಡ್ ಇದೆಯಲ್ಲ, ಹಾಳಾಗಲ್ಲ. ಆ ಕಡೆ UP ಸೈಡ್ ಹೋದ್ರೆ ಹಾಳಾಗ್ಬಿಡುತ್ತೆ. ನಮ್ ಸೈಡ್ ಎಲ್ಲ ಏನಾಗಲ್ಲ. ಇಲ್ಲಿ ಅಷ್ಟೊಂದು ಕ್ಲೈಮೇಟ್ ಬಿಸಿ ಇಲ್ವಲ್ಲ, ಹೀಟ್ ಇಲ್ಲ, ಕೋಲ್ಡೇ ಇರೋದು. ಚೆನ್ನಾಗಿದೆ. ಮಳೆಗಾಲ ಬೇರೆ, ಈಗ ಕೋಲ್ಡೇ ಐತೆ, ಅದರಿಂದ ಹಾಳಾಗಲ್ಲ ಅಷ್ಟೇ. ಗೆಳೆಯರೇ, ಲೋಡ್ಗೆ ಹೋಗ್ಬೇಕಾದ್ರೆ ಟಾರ್ಪಲ್ ಎಲ್ಲ ಈ ತರ ಕಟ್ಬೇಕಂತೆ. ಸೈಡ್ಗೆಲ್ಲ ಕಟ್ಟಿದೀವಿ ಫುಲ್ ಹೈಟೆಕ್ ಪಟ್ಟಿಗೆಲ್ಲ. ಯಾಕಂದ್ರೆ ಬ್ಯಾಗ್ ಡ್ಯಾಮೇಜ್ ಆಗ್ತವೆ ಅಂತ ಹೇಳ್ಬಿಟ್ಟು ಅವರು ಟಾರ್ಪಲ್ ಹಾಕಕ್ ಹೇಳ್ತಾವ್ರೆ. ಏನು ಒಂದು ಪರ್ದೋಗಿರ್ಬಾರ್ದು ಅಂತಾರೆ ಟಾರ್ಪಲ್. ನೋಡ್ಬೇಕು, ನಮ್ದೆಲ್ಲ ಅಲ್ಲಲ್ಲ ಎಲ್ಲ ಹೋಗೈತೆ. ಇದು ಕೆಳಿಕ್ ಹಾಕಕ್ಕೆ ಏನ್ ತೊಂದ್ರೆ ಇಲ್ಲ, ಇದು ಪ್ಲಾಟ್ಫಾರ್ಮ್ಗೆ ಹಾಕ್ತಾ ಇದ್ವಿ. ನೋಡೋಣ, ಆಗಲ್ಲ ಅಂದ್ರೆ ಇಲ್ಲೇ ಪ್ಲಾಸ್ಟಿಕ್ದು ಸಿಗುತ್ತಂತೆ, ಅದನ್ನ ತಗೊಂಡ್ ಹಾಕ್ಬೇಕು. ಸಿಗ್ತಾಯ್ತಾ? ನಾನು ಚೆಕ್ ಮಾಡ್ತೀನಿ ಇರು. ಕೂಲೆಂಟು ಕರೆಕ್ಟಾಗಿ ಐತೆ ರಂಗಪ್ಪ. ನಾವು UP-ನಾಗ ಚೆಕ್ ಮಾಡಿದ್ದಲ್ವಾ, ಅದಕ್ಕೆ ಚೆಕ್ ಮಾಡಕ್ ಹೇಳಿದ್ ನಾನು ನಿನ್ಗೆ. ಕರೆಕ್ಟಾಗಿ ಐತೆ. ನಾನು ಇವಾಗ ನೋಡಿದ್ನಲ್ಲ, ಸ್ವಲ್ಪನೂ ಕಡಿಮೆ ಆಗಿಲ್ಲ, ಒಂದು ಡ್ರಾಪು ಕಡಿಮೆ ಆಗಿಲ್ಲ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮೊನ್ನೆ ಸಾಯಂಕಾಲ 5 ಗಂಟೆಗೆ ಬಂದಿದ್ದು. ನಿನ್ನೆ ಸಾಯಂಕಾಲಕ್ಕೆ 5 ಗಂಟೆ ಆಗೋಯ್ತು. 24 ಅವರ್ಸು 24 ಅವರ್ಸ್ ಒಳಗಡೆ ಲೋಡ್ ಆಗುತ್ತೆ ಅಂತ ಹೇಳಿದ್ದ. ಲೋಡ್ ಆಗಿಲ್ಲ. ನೈಟ್ ಆಗುತ್ತೆ ಅಂತ ಹೇಳ್ದ. ನೈಟ್ ಯಾರು ಬಂದು ಕರೀಲಿಲ್ಲ. ಅವ್ನು ಫೋನ್ ಮಾಡಿದ್ದೆ ನಿನ್ನೆನೆ. ಇವಾಗ ಬೆಳಗ್ಗೆ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ ಅವನು. ಇವಾಗ 8:15 ಅಲ್ವಾ, ಒಂದು 10 ಗಂಟೆ ಮೇಲೆ ಫೋನ್ ತೆಗಿಬೋದು. ನಿನ್ನೆ ಕೇಳಿದ್ರೆ ಹೇಳ್ತಾನೆ, ಗಾಡಿ ಜಾಸ್ತಿ ಇದಾವೆ ಸರ್, ಸೀರಿಯಲ್ ಆಗಿ ಲೋಡ್ ಮಾಡೋದು, ಅದರಿಂದ ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದೀವಿ. ಈಗ ಬೆಳಿಗ್ಗೆನೆ ಇಲ್ಲಿ ಏನು ಸಿಗಲ್ಲ, ಹೋಟ್ಲೂ ಇಲ್ಲ, ಏನಿಲ್ಲ, ಒಂದು ಅಂಗಡಿ ಇಲ್ಲ, ಏನಿಲ್ಲ. ಟೀ ಒಂದು ಸಿಗುತ್ತಷ್ಟೇ, ಟೀ ಬಿಸ್ಕೆಟ್ ಬಿಟ್ರೆ ಬೇರೆ ಏನು ಸಿಗಲ್ಲ. ಟೀ ಅಂಗಡಿ ಇದಾವೆ ಅಷ್ಟೇ, ಒಂದು ತರಕಾರಿ ಸಿಗಲ್ಲ, ಏನಿಲ್ಲ. ಅದಕ್ಕೆ ಇವಾಗ ನಮ್ಮ ಹತ್ರ ಏನಿತ್ತೋ ಅದರಲ್ಲೇನೆ ಇವಾಗ ಸಾಂಬಾರು ಮಾಡ್ತಾ ಇದೀವಿ. ಸಾಂಬಾರು ಮಾಡಿಬಿಟ್ಟು ನಮ್ಮ ಹತ್ರ ಸ್ವಲ್ಪ ಕ್ಯಾಬೇಜ್ ಇತ್ತು, ಎಲೆಕೋಸುನು, ಆಲೂಗೆಡ್ಡೆ, ಚಪ್ರದ ಅವರೆಕಾಯಿ, ಅದನ್ನೇ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ನೋಡಿ. ಆಲೂಗಡ್ಡೆ, ಚಪ್ರದ ಅವರೆಕಾಯಿ, ಎಲೆಕೋಸು, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿದೆ. ಬಿಸಿ ಆಗಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಸ್ವಲ್ಪ ಸಾಸಿವೆ ಹಾಕಂತ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ. ಟೊಮೊಟೊ ಹಾಕೊಂತ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಖಾಲಿ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಆಗ್ತಾ ಇಲ್ಲ. ಅದು ಇಲ್ಲೆಲ್ಲೂ ಸಿಗ್ತಾ ಇಲ್ಲ ತರನ ಅಂದ್ರೆ. ಕರ್ಬೇವಿನ ಸೊಪ್ಪು ನಮ್ಮ ಹತ್ರ ಒಣಗಿರೋದಿದೆ, ಅದು ತಗೊಂಡು ಇಟ್ಕೊಂಡಿದ್ವಿ, ಒಣಗೋಗ್ಬಿಟ್ಟಿದೆ ಗಾಡಿನಲ್ಲಿ. ಅದನ್ನೇ ಒಣಗಿರೋದೇ ಹಾಕ್ತಾ ಇದೀವಿ. ತರಕಾರಿ ಹಾಕ್ತಾ ಇದ್ದೀನಿ. ಕ್ಯಾಬೇಜು, ಎಲೆಕೋಸು, ಆಲೂಗೆಡ್ಡೆ, ಚಪ್ರದ ಅವರೆಕಾಯಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಧನಿಯಾ ಪೌಡ್ರು, ಸಾಂಬಾರ್ ಪೌಡ್ರು,
ಮೆಣಸಿನ್ಕಾಯಿ ಪೌಡ್ರು. ಮೆಣಸಿನ್ಕಾಯಿ ಹಾಕಿಲ್ಲ ಇವತ್ತು, ಖಾಲಿ ಆಗಿದ್ದಾವೆ ಹಸಿ ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಪೌಡ್ರು ಜಾಸ್ತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡ್ರು, ಎಲ್ಲ ಸಾಂಬಾರ್ ಪೌಡ್ರು ಹಾಕೋಣ ಇವಾಗ. ಸ್ವಲ್ಪ ನೀರು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ತಗ ಇನ್ನೊಂದು ಗ್ಲಾಸ್ ಕೊಡು ರಂಗಪ್ಪ. 10 ಗಂಟೆ ಆಯ್ತು, ನಮ್ದು ಅನ್ನ ಸಾಂಬಾರ್ ರೆಡಿ ಆಗಿದೆ, ಊಟ ಮಾಡೋಣ. ಅದಕ್ಕಿಂತ ಫಸ್ಟ್ ಒಂದು ಫೋನ್ ಮಾಡೋಣ ಟ್ರಾನ್ಸ್ಪೋರ್ಟ್ ಅವ್ರಿಗೆ. ಇವತ್ತು 5 ಗಂಟೆ ಆದ್ರೆ 24 ಗಂಟೆ ಹೇಳಿದ್ದ, 48 ಗಂಟೆ ಆಗುತ್ತೆ. ಒಂದು ಫೋನ್ ಮಾಡೋಣ. ಫೋನ್ ತೆಗಿತಾ ಇಲ್ಲ ಅವನು. ಮತ್ತೆ ಅಣ್ಣ ಮಾಡೋದು ನೋಡೋಣ, ಇನ್ನೂ ಸ್ವಲ್ಪ ಹೊತ್ತು, 10 ಗಂಟೆ ಅಲ್ವಾ, ಸ್ವಲ್ಪ ಹೊತ್ತು ನೋಡೋಣ. ಆಮೇಲೆ ಅವನಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಣ. ಅವನೇ ಫೋನ್ ಮಾಡ್ದ ರಂಗಪ್ಪ, ಟ್ರಾನ್ಸ್ಪೋರ್ಟ್ ಅವನು. हेलो हाँ भैया, डिलीवरी ट्रांसपोर्ट से एक बार जाके एंट्री कर दो गेट पे। गेट पे एंट्री करना है क्या? हाँ, डिलीवरी ट्रांसपोर्ट। आपका बुकिंग नहीं है, आप ब्रोकर है क्या? मेरा ब्रोकर ऑफिस है। बुकिंग वाला नहीं है आप? नहीं, बुकिंग वाला नहीं है। अरे खुद बोला आप ये कमीशन लेता है, बुकिंग वाला थोड़ी लेता है कमीशन। अरे यार आप बोला ना इधर अपना 2-3 जगह ऑफिस है, ऐसा है वैसा हाँ, है। तो ऑफिस है ना, ब्रोकर ऑफिस है बाबू। 3 जगह ऑफिस है, ब्रोकर ऑफिस है, बुकिंग ऑफिस। अरे हम लोग को इतना देर खड़ी किया तो कैसा है भैया? अरे तो क्या करेगा, अभी कंपनी में लोडिंग चल रहा है, आपको बताया तो। अभी थाना का चल रहा था। हाँ हाँ, आज हो जाएगा आपका। कितना बजे तक हो जाता है? अब एंट्री करके आओ, हो जाएगा आज। आज ये कौन सा ट्रांसपोर्ट में एंट्री करना? डिलीवरी ट्रांसपोर्ट। डिलीवरी ट्रांसपोर्ट। हाँ, डिलीवरी ट्रांसपोर्ट। अभी गेट पे क्या क्या डॉक्यूमेंट लेके जाना है क्या? गाड़ी का फाइल लेके जाओ, हाँ हाँ गेट पे डिलीवरी ट्रांसपोर्ट के नाम से एंट्री कर लो। टी स्टार बैंगलोर। ठीक है ठीक है ठीक है ठीक है ठीक है ठीक है. ರಂಗಪ್ಪ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಮಿಟ್ ಫೈಲ್ ತಗೊಂಡೋಗಿ ಗೇಟಲ್ಲಿ ಎಂಟ್ರಿ ಮಾಡಿಸ್ಕೊಂಡ್ ಬರ್ತೀನಿ. ಊಟ ಮಾಡೋಣ, ಈಗ ಹೋಗಿ ಎಂಟ್ರಿ ಮಾಡಿಸ್ಕೊಂಡ್ ಬರ್ತೀನಿ. ಫ್ರೆಂಡ್ಸು, ಹೊಸ ಟಾರ್ಪಲ್ ತರಬೇಕು, ಅದಕ್ಕೆ ಬನ್ನಿ. ಹೊಸದು ಪ್ಲಾಸ್ಟಿಕ್ ಸೈಡ್ಗೆಲ್ಲ ಹಾಕ್ಬೇಕಂತೆ, ಹರಿದೋಗಿದ್ರೆ ಆಗಲ್ವಂತೆ. ಅಲ್ಲಿ ಹೋಗ್ಬಿಟ್ಟು 1,500 ಕೊಟ್ಟು ತಗೊಂಬಂದ್ಬಿಟ್ಟು ಹಾಕೊಂಡು ಇವಾಗ ಲೋಡ್ ಹೊರಡ್ತಾ ಇದೀವಿ. ಹೋಗೋಣ ರಂಗಪ್ಪ ಲೋಡ್ಗೆ. ನೋಡಿ, ಸ್ಟೇರಿಂಗಿಗೂ ಕೆಳಗಡೆ ಡ್ರೈವರ್ ಸೀಟ್ ಕಂಬಿಗೂ ಸೇರಿಸ್ಬಿಟ್ಟು ಕೀ ಹಾಕಿದ್ದಾರೆ. ಒಳಗೆ ಹೋಗಿ ಎರಡು ದಿವಸ ಮತ್ತೆ ಒಂದು 24 ಅವರ್ಸ್ ಹೇಳಿದ್ದ. ಇವಾಗ 48 50 60 ಅವರ್ ಆಯ್ತು, 60 ಅವರ್ ಆಯ್ತು. ಲೋಡ್ ಆಗಕ್ಕೇನೆ 2.5 ದಿನ ಆಯ್ತು ಲೋಡ್ ಆಗ ಆಚೆ ಬರಕ್ಕೆ. ಏನ್ ಕಂಪ್ನಿನಪ್ಪ, ರೂಲ್ಸ್ ಸಿಕ್ಕಾಪಟ್ಟೆ ರೂಲ್ಸ್ಗಳಿವು ಎಲ್ಲ. ಟಾರ್ಪಲ್ಲು ಅದು ಇದು ಅಂತ ಹೇಳ್ಬಿಟ್ಟು, ಮತ್ತೆ ಲೋಡಿಂಗ್ ಪಾಯಿಂಟ್ ಅಲ್ಲಿ ಸ್ಟೇರಿಂಗಿಗೆ ಚೈನ್ ಹಾಕ್ಬಿಟ್ಟು ಬೀಗ ಇಸ್ಕೊಂಡು ಹೋಗ್ತಾರೆ, ಕೀ ಎತ್ಕೊಂಡು ಹೋಗ್ತಾರೆ. ನಾನು ಇದೇ ಫಸ್ಟ್ ಈ ಕಂಪ್ನಿನಾಗೆ ನೋಡ್ತಾ ಇರೋದು ತಮ್ಮ. ಸ್ಟೇರಿಂಗಿಗೆ ಚೈನ್ ಹಾಕಿ ನಮ್ ಗಾಡಿ ಕೀ ತಗೊಂಡ್ ಹೋಗೋರ್ನ ಇದುವರೆಗೆ ನಾನು ಯಾವ ಕಂಪ್ನಿನಾಗೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. 5 ಗಂಟೆ ಆಯ್ತು, ಹೊರಡನ್ ಬಾ ಮುಂದೆ ಎಲ್ಲ ಹೋಗಿ ಟೀ ಕುಡ್ಕೊಂಡು. ಎಷ್ಟು ಗಂಟೆಗೆ? 12 ಗಂಟೆಗೆ ಲೋಡಿಗೆ ಬಿಟ್ಕೊಂಡಿದ್ದು, 2 ಗಂಟೆ ಕೊಟ್ರು. 2 ಗಂಟೆ ಆಯ್ತು ಲೋಡ್ ಆಗುವಾಗ. 1 ಗಂಟೆ, 3 ಗಂಟೆ ಇವರು ಬಿಲ್ ಕೊಡುವಾಗ ಇಲ್ಲಿ ಔಟ್ ಮಾಡಕ್ಕೆ ಬಹಳ ಲೇಟ್ ಮಾಡಿದ್ಬಿಟ್ರು. ಐದು 50ಕ್ಕೆ ಹೈವೇಗ್ ಬಂದ್ ಜಾಯಿನ್ ಆಗಿದೀವಿ ರಂಗಪ್ಪ. ಏನ್ ಜಾಸ್ತಿ ದೂರ ಇಲ್ಲ ಮೇನ್ ರೋಡ್ ಇಂದ. ಕಂಪ್ನಿ ಏನೋ 10 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಹೋಗುವಾಗ ಬೇರೆ ರೋಡಲ್ಲಿ ಹೋದ್ವಿ. ಆ ಕಡೆ ಮ್ಯಾಪ್ ಆನ್ ಮಾಡಿದ್ರೆ ಆ ಕಡೆಯಿಂದ ತೋರಿಸ್ತು. ಬರುವಾಗ ಇನ್ನೊಂದ್ ರೋಡಲ್ಲಿ ಬಂದ್ವಿ. ಈಗ ಬಂದಿದ್ ರೋಡ್ ಚೆನ್ನಾಗೈತೆ ಹೋಗೋ ರೋಡ್ಗಿಂತ. ಇದು ಕರೆಕ್ಟ್ ಆಗೈತೆ. ಇನ್ನೊಂದ್ ಸ್ವಲ್ಪ ಮುಂದೆ ಬಂದ್ ನಾವು ಲೆಫ್ಟ್ ಹೋಗ್ಬೇಕಾಯ್ತು. ಕೊತ್ತೂರಿಂದ ಲೆಫ್ಟ್ ತಗೊಂಡಿದ್ರೆ ಕರೆಕ್ಟ್ ಆಗಿ ಹೋಗ್ತಾ ಇದ್ವಿ. ಯಾರ್ದಾಯ್ತು ಸ್ಟ್ಯಾಚು ಶಿವಾಜಿದಲ್ಲ. ಏನ್ ಇಷ್ಟೊಂದ್ ಲೇಟ್ ಕೊಡ್ತಾರಂಗಪ್ಪ ಟಿಫನ್ ಇವರು. ಕಾಯ್ದು ಸಾಕ. ಡಾಬಲ್ ಮತ್ ಹೊರಗಡೆ ಟಿಫನ್ ಸೆಂಟರ್ ಇಟ್ಕೊಂಡವ್ರೆ. ಬಹಳ ಲೇಟ್.
ಚಟ್ನಿನೂ ಪೂರಿ ಚೆನ್ನಾಗೈತೆ. ಅವ್ನು ಭಾಳ ಲೇಟು ಕೊಡ್ತಾರ. ಪೂರಿ ಬರ್ತಾವ. ಚೆನ್ನಾಗೈತೆ ಅಂದ್ರಂಗ ದೋಸೆ. ಚೆನ್ನಾಗಿದೆ ಅಣ್ಣ. ಏನೋ ನನಗೇನೋ ಇಷ್ಟ ಆಗ್ಲಿಲ್ಲ. ಅಲ್ಲ ಜಾಗ ಐತೆ ಅಂತ ನಿಲ್ಸಿದ್ದು ನಾವು, ನಿಲ್ಸಕ್ ಜಾಗ ಐತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಿಂದಗಡೆ ಹೋಟ್ಲು ಚೆನ್ನಾಗಿದ್ವು, ಜಾಗ ಇರ್ಲಿಲ್ಲ ಗಾಡಿ ನಿಲ್ಸಕ್ಕೆ, ಎಲ್ಲ ಜಾಮ್ ಆಗಿತ್ತು. ಇನ್ ಟೈಮ್ ಆಯ್ತು 9 ಗಂಟೆ ಅಂತ ನಿಲ್ಸೋದ್ರೆ ಇಲ್ಲಿ ಇವ್ರು ಈ ತರ. ಫ್ರೆಂಡ್ಸ್ ಏನಪ್ಪ ಲೋಡು ಇದೆ ಅಂದ್ರೆ ಸರ್ಫ್ ಎಕ್ಸೆಲ್ ಪೌಡ್ರು ಏರಿಯಲ್ ಮೇಟಿಕ್ ಬರುತ್ತಲ್ಲ ಅದು. ಆ ಕಂಪ್ನಿ ಒಳಗಡೆ ಏನಂದ್ರೆ ಯಾರನ್ನು ಒಳಗಡೆನೆ ಬಿಡಲ್ಲ, ನಮ್ಮ ಬಾಡಿ ಒಳಗಡೆ ಕೂಡ ಹತ್ತಕ್ ಬಿಡಲ್ಲ. ಗಾಡಿ ರಿವರ್ಸ್ ಬಿಡೋದು ಅಷ್ಟೇ, ಹಿಂದಕ್ಕೆ ಹೋಗಂಗೆ ಇಲ್ಲ. ಡೋರ್ ಓಪನ್ ಮಾಡ್ಬಿಟ್ಟು ನಾವು ಡೋರ್ ಎಲ್ಲ ಕ್ಲೋಸ್ ಇರ್ತವೆ ಅದು ಗೋಡನ್ ಅಲ್ಲಿ. ಅವರು ಲೋಡ್ ಮಾಡ್ಬಿಟ್ಟು ಅವ್ರೇನೆ ಗಾಡಿ ತೆಗೀರಿ ಅಂದಾಗ ತೆಗಿಬೇಕು. ಅದು ಇನ್ನೊಂದು ಸ್ಟೇರಿಂಗಿಗೆ ಬೇರೆ ಬೀಗ ಎಲ್ಲ ಹಾಕೊಂಡು ಹೋಗ್ತಾರೆ, ನಮ್ ಗಾಡಿನೂ ಕೀನು ಇಸ್ಕೊಂಡು ಹೋಗ್ತಾರೆ, ಗಾಡಿ ಮೂವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ಟಾರ್ಪಲ್ ಹಾಕಿದ್ಮೇಲೆ ಸೀಲ್ ಹಾಕಿದ್ದಾರೆ. ಅದೇನ್ ಶಾರ್ಟೇಜ್ ಗಿಲ್ಟೇಜ್ ಬಂದ್ರೆ ಏನು ಗೊತ್ತಿಲ್ಲ, ನೋಡ್ಬೇಕು. ಹೋಗಿ ಅನ್ಲೋಡ್ ಮಾಡಿದ್ಮೇಲೆ ಒಂದ್ಸತಿ ನಮ್ಮ ಫ್ರೆಂಡ್ ಗಾಡಿನಾಗ ಶಾರ್ಟೇಜ್ ಬಂದಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಏನೋ ಅಮೌಂಟ್ ಕಟ್ ಮಾಡಿದ್ರು ಬಾಡಿಗೆನಾಗೆ. ಇವಾಗೇನಿಲ್ಲ ಅಂತ ಇದಾರೆ, ಯಾಕಂದ್ರೆ ಇದನ್ನೆಲ್ಲ ನಾವು ಸೀಲ್ ಕರೆಕ್ಟ್ ಆಗಿದ್ರೆ ಅನ್ಲೋಡಿಂಗ್ ಜಾಗದಲ್ಲಿ ವಿಡಿಯೋ ತಕೊಂಡು ಇದ್ರೆ ಏನು ಕಟ್ ಮಾಡಲ್ವಂತೆ. ವಿಡಿಯೋ ತೆಗೆದು ಪ್ರೂಫ್ ಕೊಡ್ಬೇಕಂತೆ ನಾವು, ಸೀಲ್ ಕರೆಕ್ಟ್ ಆಗಿದ್ರೆ ಏನು ದುಡ್ಡು ಕಟ್ ಮಾಡಲ್ವಂತೆ, ಶಾರ್ಟೇಜ್ ಗಿಲ್ಟೇಜ್ ಇದ್ರೆ ಕಡಿಮೆ ಇದ್ರೆ. ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮುಂದಿನ ಜರ್ನಿ ನೋಡ್ಲಿಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.